ಸ್ವಾಗತಿಸ್ತೀನಿ. ಈಗಾಗಲೇ ಅಸೆಂಬ್ಲಿ ಬಜೆಟ್ ಅಧಿವೇಶನ ಇವತ್ತು ಮುಕ್ತಾಯ ಆಗಿದೆ. ಮುಕ್ತಾಯ ಆದಂತಹ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಇದೆ. ಮುಕ್ತಾಯ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆಶಯ ಹೊತ್ಕೊಂಡು ಎಲ್ಲ ಆಚೆ ಬರಬೇಕು. ಅಂಥದ್ದು ಇವತ್ತು ಯಾರಿಗೂ ಕೂಡ ಗೌರವ ತರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಅಂತ್ಯ ಆಗಿದೆ. ಅದು ನಮಗೂ ಕೂಡ ವಿಷಾದನೂ ಇದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ಪೀಕರ್ ಪೋಡಿಯಮ್ಮು ನಡೆಯುವಂಥ ಕಾಲದಲ್ಲಿ ಆ ಸ್ಟೆಪ್ಸೂ ಯಾರೂ ಹತ್ತಲ್ಲ. ಪೋಡಿಯಂ ಪಕ್ಕ ಈ ಕಡೆ 2 ಸ್ಟೆಪ್ಸು, ಆ ಕಡೆ 2 ಆ ಸ್ಟೆಪ್ಸೂ ಯಾರೂ ಹತ್ತಲ್ಲ. ಅಂಥದ್ದು ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಧಮಕಿ ಹಾಕೋ ರೀತಿ, ಮತ್ತು ಪೇಪರ್ಗಳನ್ನು ಹರಿದು ಅವ್ರ ಮೇಲೆ ಎಸೆಯುವಂಥದ್ದು. ಆಮೇಲೆ ಮುಖ್ಯಮಂತ್ರಿಗಳು ಏನು ಬಜೆಟ್ ಚರ್ಚೆಗೆ ಉತ್ತರ ಕೊಡುವಂಥ ಕಾಲದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಗೌರವ ತೋರಿಸ್ತಕ್ಕಂಥದ್ದು, ಇದು ಯಾರಿಗೂ ಕೂಡ ಶೋಭೆ ತರೋದು ಅಲ್ಲ. ಮತ್ತು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಸ್ಪೀಕರ್ಗೆ ಅಗೌರವ ತೋರ್ತಕ್ಕಂಥ ರೀತಿಯಲ್ಲಿ ಯಾವೊಬ್ಬ ಸದಸ್ಯರು ಕೂಡ ಮಾಡಬಾರ್ದು. ಅದು BJP ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಪಕ್ಷ ಅಂತ ಭಾಷಣ ಹೊಡಿತಾರೆ, ಸಿದ್ಧಾಂತದ ಪಕ್ಷ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಇದು ಒಂಥರ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡೋದು ನೋಡಿದಾಗ ಅವರ ಹೈಕಮಾಂಡ್ನಿಂದ ಅವರಿಗೆ ಬುದ್ಧಿ ಹೇಳಬೇಕು ಅಂತೇಳಿ ನಾನು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತೇನೆ. ಯಾರೇ ಆಗಲಿ ಗೂಂಡಾವರ್ತನೆಗಳನ್ನು ಅದು ಸದನ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇವಸ್ಥಾನ, ಅದು ಅಂಥ ಜಾಗದಲ್ಲಿ ಈ ರೀತಿಯ ಅಹಿತಕರವಾಗಿ ನಡವಳಿಕೆ ಏನಿದೆ ಅದು ಯಾರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ತರೋದು ಅಂತಹ ಕೃತ್ಯ ಅಲ್ಲ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೂ ಬಯಸ್ತೇನೆ. ಮತ್ತು ಇದಲ್ಲದೆ ನಾನು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟು ಮಾಡಿದ್ದೀನಿ. ಆ ಸ್ಟೇಟ್ಮೆಂಟ್ಗೂ ಕೂಡ ಬದ್ಧ ಇದ್ದೇನೆ. ಅದರಂತೆ ನಾನು ಏನೆಲ್ಲ ಕಾನೂನಿನ ಕ್ರಮಗಳನ್ನು ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಲಿಖಿತವಾದಂಥ ದೂರನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ನಾಳೆ ಸ್ವಲ್ಪ ಇವೆಲ್ಲ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಆಗಿಲ್ಲ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಕೂಡ ನಾನು ಪ್ರವಾಸ, ನಾಳೆ ಕೋಲಾರಕ್ಕೆ ಹೋಗ್ತೀನಿ, ನಾಡಿದ್ದು ಬೆಳಿಗ್ಗೆ ತಿಪ್ಟೂರ್ಗೆ ಹೋಗ್ತೀನಿ, ಆಚೆ ನಾಡಿದ್ದು ತುರುವೇಕೆರೆಗೆ ಹೋಗ್ತೀನಿ. ತುರುವೇಕೆರೆಯಿಂದ 4 ಗಂಟೆಗೆ ನಾನು ಅರಸೀಕೆರೆ ತಾಲೂಕು ಕಣ್ಕಟ್ಟೆಗೆ ಹೋಗಬೇಕಾಗಿದೆ. ಇದು ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಅವ್ರಿಗೆ ಭೇಟಿ ಮಾಡಿ ಕಾನೂನಿನಂತೆ ಕ್ರಮ ತಗೊಳ್ಳೋದು. ನಾಳೆ ಭೇಟಿ ಆಗಲ್ಲ, ನಾಳೆ ಕೋಲಾರಕ್ಕೆ ಹೋಗ್ತೀನಿ. ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕೋಲಾರಕ್ಕೆ ಹೋಗ್ತೀನಿ. CM ಭೇಟಿ ಆಗ್ತೀನಿ. ಯಾರು ಹೇಳಿದ್ರು ನಿಮಗೆ? ಅವ್ರು ಭೇಟಿ ಮಾಡಿ ರಾಜೇಂದ್ರ ಅವರು ಒಬ್ಬರು ಕರ್ನಾಟಕ ಲೆಜಿಸ್ಲೇಚರ್ನ ಸದಸ್ಯರು, ಅವರು ಭೇಟಿ ಮಾಡಬಹುದು. ನಾನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಅಲ್ಲಿ ಒಂದು ಕೋಲಾರದಲ್ಲಿ ಜ್ಯೋತಿ ರೈಟ್ ಸೊಸೈಟಿ ಅಂತೇಳಿ ಒಂದು ಈ ಗಾಣಿಗ ಸಮುದಾಯದವ್ರದ್ದು ಒಂದು ಸಂಸ್ಥೆ ಇದೆ, ಅದರದ್ದು ಒಂದು ಉದ್ಘಾಟನೆಗೆ ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ನಾಳೆ ಕೋಲಾರ ಹೋದರೆ ಅಲ್ಲಿ ಆಫೀಸರ್ಸ್ ಮೀಟಿಂಗು ರಿವ್ಯೂ ಎಲ್ಲ ಇರ್ತದೆ, ಸಂಜೆ ಆಗ್ತದೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತಿಪ್ಟೂರಿಗೆ 10 ಗಂಟೆಗೆಲ್ಲ ಹೋಗಬೇಕಾಗಿದೆ. ಸಮಯದ ಅಭಾವ ಇರ್ತಕ್ಕಂಥ ಇದರಿಂದ ನಾನು ಬೆಂಗಳೂರಿಗೆ ಹೋಗಲ್ಲ 3-4 ದಿವಸ. ಈ ರೀತಿ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ನಾನು CM ಅವ್ರನ್ನೇನು ಅವಶ್ಯಕತೆ ಬಿದ್ದರೆ ಅವ್ರನ್ನೂ ನೋಡ್ತೀನಿ, ಮತ್ತು ಹೋಮ್ ಮಿನಿಸ್ಟರ್ ಅಂತೂ ನೋಡ್ತೀನಿ. ಇದಿಷ್ಟು ನಮ್ಮ ಒಂದು ಹೇಳಿಕೆ. ಯಾವುದಕ್ಕೆ ಮುಂಚೆ CM ಅವ್ರಿಗೇನು ಭೇಟಿ ಮಾಡಿಲ್ಲ. ಅಂದರೆ ಅವರು CM ಅವರು 3 ಗಂಟೆಗೆ ಬಂದು ಉತ್ತರ ಹೇಳೋದಿತ್ತಲ್ಲ, ನಾನು ಭೇಟಿ ಮಾಡಬೇಕು ಅಂತೇಳಿ ಹೋದೆ. ಎಲ್ಲಿಗೆ? ಮನೆಗೆ, ಆಫೀಸ್ಗಲ್ಲ. ಸುಮ್ಮನೆ ಆಫೀಸ್ ಬಂದೇ ಹೋದ್ರು ಅಂತೇಳಿ ಬೇರೆಯವ್ರು ಹೇಳ್ತಾರೆ. ಆಫೀಸಲ್ಲಿ ಏನು ಚರ್ಚೆ ಆಗಲಿಲ್ಲ. ಬಂದು 3 ಗಂಟೆಗೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾಯಿದ್ರು ಅಷ್ಟೇ. ಅಲ್ಲಿ 3 ಗಂಟೆಗೆ ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಮನೆಗೆ 12:30 ಅಷ್ಟೊತ್ತಿಗೆ ಹೋದೆ. ಅವರೇನೋ ಓದ್ತಾ ರೂಮಲ್ಲಿದ್ದರು, ಈ ರಿಪ್ಲೈ ಇದೆಲ್ಲ. ನಾನು ಮುಖತಃ ಮಾತಾಡೋಕ್ಕಾಗಲಿಲ್ಲ. ಅಲ್ಲಿನೇ ಫೋನಲ್ಲಿ ಈ ಥರ ಆಗಿದೆಯಲ್ಲ ಸರ್ ಅಂತ ಹೇಳಿದೆ.
ಅವರಿದ್ದವರು ನೋಡಪ್ಪ ಅದು ಏನು ಸರಿ ಅಂತ ನಿನಗೆ ದೇವ್ರ ಬುದ್ಧಿ ಕೊಡ್ತಾನೆ ಆ ರೀತಿ ಮಾಡ್ಕೋ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಅವರೇನು ಮತ್ತೆ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಏನಿಲ್ಲ. ನಿನಗೇನು ಬುದ್ಧಿ ಕೊಡ್ತಾನೆ ಆ ಥರ ಮಾಡು ಅಷ್ಟೇ. ಸರ್, ಈಗ 3 ತಿಂಗಳಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ 3 ತಿಂಗಳಿಂದೆಲ್ಲ 1.5 ತಿಂಗಳಿಂದ ನಡೀತಾ ಇದೆ. ತುಮಕೂರು ಮನೆ, ಮಧುಗಿರಿ ಮನೆ, ಬೆಂಗಳೂರು ಬೇರೆ ಬೇರೆ ಕಡೆ ಕೂಡ ನಿಮ್ಮನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ 3-4 ಸಲ ಬಂದು ಆಕೆ ಭೇಟಿ ಮಾಡಿದ್ದಾರೆ. ನೀವು ಆಕೆಯನ್ನು ಹೊಡೆದಿದ್ದೀರಿ ಅಂದ್ರೆ ಅದೆಲ್ಲ ಆಗಿದೆ. ಈಗ ಏನೇನೆಲ್ಲ ಡೀಟೇಲ್ ಕೃತ್ಯ ನಡೆದಿದೆ ಅನ್ನೋದನ್ನು ನಾನು ವಿವರವಾಗಿ ನನ್ನ ಹೇಳಿಕೆನಲ್ಲಿ ಹೇಳಿ ಕೊಡ್ತೇನೆ. ನಾನು ಅದನ್ನೆಲ್ಲ ಈಗ ಎಲ್ಲರ ಮುಂದೆ ಏನು ಎತ್ತ ಅಂತೇಳಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲೋ ಆಗಿದ್ದವೆಲ್ಲ ಹೇಳ್ತೀನಿ ನಡಿ. ಹೈಕಮಾಂಡ್ಗೆ ನೋಡೋಣ. ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದರೆ, ತೀವ್ರವಾಗಿ ತಗೋಬೇಕು ಅಂದರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನ ಅವರ ಬಾಯಿಂದನೇ ಕೇಳಿ ನಾವೆಲ್ಲ ಏನು ಒಂದು ಲೈಕ್ ಮೈಂಡೆಡ್ ಇದ್ದೀವಿ, ಎಲ್ಲ ಕೂತ್ಕೊಂಡು ಮಾತಾಡಿ ಮುಂದೆ ತೀರ್ಮಾನ ಮಾಡ್ತೀವಿ. ಸರ್, ಸಾಮಾನ್ಯ ಈ ವಿಚಾರ ಟ್ರ್ಯಾಪ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಟ್ರೈ ಮಾಡಿದ್ದಾರೆ ಸರ್? ಯಾರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದ್ರು? ಆಮೇಲೆ ಅಲ್ಲಿ ಹಾಸನ್ನಲ್ಲಿ ಇವರಿಗೆ ಟಾರ್ಗೆಟ್ ಮಾಡಿದ್ರು. ಅದನ್ನ ಯಾವ ಕಾರಣಕ್ಕೆ ಮಾಡಿದ್ರು? ಹಂಗೆ ಯಾರನ್ನ ಒಬ್ಬೊಬ್ಬರಿಗೆ ರಮೇಶ್ ಜಾರಕಿಹೊಳಿದು ಇರ್ಬೋದು, ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು. ಹಿಂಗೆ ಯಾರ್ಯಾರು ಏನೇನು ಮಾಡ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದನ್ನ ತನಿಖೆನಲ್ಲಿ ಗೊತ್ತಾಗಬೇಕು, ಗೊತ್ತುಪಡಿಸ್ಬೇಕು. ನಾವು ನೋಡಿ, ಅದು ಸರ್ಕಾರಕ್ಕೆ ಬಿಡ್ತೀನಿ. ಸರ್ಕಾರ ಅಂದರೆ ಗೃಹ ಮಂತ್ರಿಗಳು ಬಿಡ್ತೀನಿ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಮಾಡಿದ್ರೆ ಸೂಕ್ತ. ಯಾಕೆಂದರೆ ಇದರಲ್ಲಿ ಇವ್ರು ಸೇರಿದ್ದಾರೆ ಅವ್ರು ಸೇರಿದ್ದಾರೆ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಯಾರೆಲ್ಲ ಸೇರಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಅಷ್ಟೇ. ಅವ್ರು ಯಾಕೆ ಬರೀತೀರಿ ಗೃಹ ಮಂತ್ರಿಗಳಿಗೆ?